ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ತುಂಬ ದಿನ ಆಯಿತು ನಾನು ಡೈರೆಕ್ಟಾಗಿ ಮಾತಾಡಿ ನಿಮ್ಮ ಹತ್ರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಬುಧವಾರ. ಇನ್ನು ಟೈಮ್ 7:30 ಆಗಿದೆ ಕರೆಕ್ಟಾಗಿ. ಮತ್ತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಂದು ತುಂಬ ಹೊತ್ತಾಯಿತು. ಇನ್ನು ಏನು ಕೂಡ ವ್ಲಾಗ್ ಮಾಡಲಿಲ್ಲ ನಾನು. ಇನ್ನು ಬಂದುಬಿಟ್ಟು ಕಸ ಎಲ್ಲ ಗುಡಿಸಿ ನೀರು ಹಾಕಿ ಇನ್ನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಾಗಿಲೆಲ್ಲ ತೊಳೆದು ಇನ್ನು ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ತಿಂಡಿ ಒಂದು ಮಾಡಬೇಕು. ಇನ್ನು ನಮ್ಮ ಮನೆಯವರು ನಮ್ಮ ಗುಂಡ ಎದ್ದು ಬಂದು ಇಲ್ಲಿ ಇನ್ನು ಅಲ್ಲೇ ಮಲ್ಕೊಂಡಿದ್ದಾರೆ. ಅವ್ರು ಬಂದಮೇಲೆ ಹಸ್ರುಗಾಯಿ ಫುಲ್ಲು ಖಾಲಿ ಆಗಿಬಿಟ್ಟಿದ್ದಾವೆ. ಹಸ್ರುಗಾಯಿ ಇಲ್ಲ. ಇಲ್ಲೇ ನಮ್ಮ ಪಕ್ಕದ ಹೊಲದಲ್ಲೇ ಅವ್ರು ಹಾಕಿದ್ದಾರೆ ಹಸ್ರುಗಾಯಿ ಗಿಡ. ಅವೇನಿದಾವೋ ಎಲ್ಲ ಕಿತ್ತಾಕಿದ್ದಾರೆ, ಗೊತ್ತಿಲ್ಲ. ಲಾಸ್ಟ್ನೇ ಬೀಡು ತೆಗಿತೀವಿ ಅಂತ ಹೇಳ್ತಾಯಿದ್ರು. ಹೋಗಿ ನೋಡ್ಕೊಂಬರ್ಬೇಕು. ಇವಾಗ ಸದ್ಯಕ್ಕೆ ಊರೊಳಕ್ಕೆ ಹೋಗಿ ತರೋದಕ್ಕೂ ಆಗೋದಿಲ್ಲ. ಟೈಮ್ ಸರಿಯಾಗಿ ತರಕಾರಿಯವ್ರು ಕೂಡ ಬರೋದಿಲ್ಲ. ಒಂದು ಸ್ವಲ್ಪ ಇದ್ದು ಇಟ್ಟೋಗಿದ್ದೆ. ಏನು ಮಾಡೋದು, ಇಲಿ ಎಲ್ಲ ತಿಂದಾಕ್ಬಿಟ್ಟಿದ್ದಾವೆ. ನಾನು ಬೆಳಗ್ಗೆಗೆ ಆಗ್ತಾವಂತಲೇ ನಾನು ನೀಟಾಗಿ ಇಟ್ಟಿದ್ರೆ ಅವು ಹೆಂಗೆ ತೆಗೆದು ಏನೋ ಗೊತ್ತಿಲ್ಲ, ಎಲ್ಲ ತಿಂದಾಕ್ಬಿಟ್ಟಿದ್ದಾವೆ. ಅದಕ್ಕೆ ಇವಾಗ ಅರ್ಜೆಂಟ್ ಹಸ್ರುಗಾಯಿ ಬೇಕು. ಅದಕ್ಕೆ ನಮ್ಮ ಮನೆಯವ್ರನ್ನ ವೇಟ್ ಮಾಡ್ತಾ ಇದ್ದೀನಿ. ಇನ್ನು ಗುಂಡ ಎದ್ದಿಲ್ಲ ಅನಿಸುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು, ಹಸು ಕೂಡ ನೋಡ್ತಾ ಇದೆ. ಬಂದ ತಕ್ಷಣವೇ ಏನಾದರೂ ಕೊಡ್ತಾಳೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಪಾಪ ಮುಖನೇ ನೋಡ್ತಿರುತ್ತೆ. ಇನ್ನು ನಾನು ಬಂದುಬಿಟ್ಟು ಇವಾಗ ಸ್ವಲ್ಪ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಇನ್ನು ಟೀ ಅಂತೂ ಬೇಕೇ ಬೇಕು. ಇನ್ನು ನೋಡಿ ಅಲ್ಲಿ ಮಾತಾಡ್ಕೊಂಡಿದ್ದೀನಿ, ಉಪ್ಪಿಟ್ಟಿದೆ ಟೀ ಕೂಡ. ಅಯ್ಯೋ ದೇವರೇ, ಈ ಕಡೆ ಎಲ್ಲ ಉಪ್ಪಿಟ್ಟಿದೆ ನೋಡಿ. ಯಾವಾಗಲೂ ಉಪ್ಸಲ್ಲ, ಹುಷಾರಾಗಿ ನೋಡ್ಕೊತೀನಿ. ಇವತ್ತು ಉಪ್ಪಿಟ್ಟಿದೆ. ಅದು ಒಂದು ಸತಿ ಉಪ್ಪಿಟ್ರಂದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅಸಲು ಟೇಸ್ಟೇ ಚೆನ್ನಾಗಿರೋದಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಹಂಗೆ ಆಗ್ತಾ ಇರುತ್ತೆ. ಇಷ್ಟ ಫ್ರೆಂಡ್ಸ್. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಬುಧವಾರ, ಇನ್ನು ನಾಳೆ ಗುರುವಾರ. ನಾಳೆ ಎಲ್ಲ ಪೂಜೆ ಎಲ್ಲ ಮಾಡ್ಕೋಬೇಕು. ಹಾಗಾಗಿ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಹೊಸ್ತೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ. ಹಂಗೆ ಕಂಟಿನ್ಯೂ ಆಗುತ್ತೆ ವ್ಲಾಗು, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದು ಕೋಳಿ ಬಂದುಬಿಟ್ಟು ಮೊಟ್ಟೆ ಇಟ್ಟಿದೆ. ಡೈಲಿ 2 ಕೋಳಿ ಬೆಳಗ್ಗೆ ಟೈಮ್ ಇಡುತ್ತೆ. ಇದು ಯಾವುದೋ ನೈಟ್ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆನ್ನೆಯಿಂದ ಅಷ್ಟೇ, ರಾತ್ರಿಗೆ ಇಡ್ತಾ ಇದೆ. ಇಲ್ಲಿಗೆ ಬಂದು ಇಡ್ತವೆ. ಬಂಡೆ ಮೇಲೆ ಒಂದು ಚೀಲ ಹಾಕ್ಬಿಟ್ಟಿದ್ದೀವಿ. ಆರಾಮಾಗಿ ಬಂದು ಇಲ್ಲೇ ಇಡ್ತವೆ. ನಾಟಿ ಮೊಟ್ಟೆ ನೋಡ್ತಾ ಇರ್ಬೋದು. ನಾಟಿ ಮೊಟ್ಟೆನೇ ಒಂಥರ ಕಲರ್ ಇರುತ್ತೆ, ಫಾರಮ್ ಮೊಟ್ಟೆನೇ ಒಂಥರ ಕಲರ್ ಇರುತ್ತೆ ಅಲ್ವಾ. ಇಷ್ಟೇ ನೋಡಿ, ಚಿಕ್ಕ ಮೊಟ್ಟೆ. ನಾಟಿ ಮೊಟ್ಟೆ ಬಂದು ದೊಡ್ಡದು ಕೂಡ ಇರೋದಿಲ್ಲ, ತುಂಬ ಚಿಕ್ಕದಾಗಿರುತ್ತೆ. 3 ಕೋಳಿ ಇಡುತ್ತೆ. 2 ಕೋಳಿ ಇಲ್ಲಿ ಮಾತ್ರ ಇಡುತ್ತೆ. 1 ಕೋಳಿ ಎಲ್ಲಿಟ್ಟು ಬರುತ್ತೋ ಗೊತ್ತಿಲ್ಲ. ಇನ್ನು ನಮ್ಮ ಮನೆಯವರಂತೂ ಹುಡುಕಿ ಜಾಗನೇ ಸಿಗ್ತಾ ಇಲ್ಲ. ಆದರೂ ಎಲ್ಲಿ ಹೋಗಿ ಇಡುತ್ತಂತ ಹೇಳ್ಬಿಟ್ಟು 2 ಮಾತ್ರ ಇಡ್ತಾ ಇದ್ದಾವೆ ಅಷ್ಟೇ ಮೊಟ್ಟೆ. ಇಲ್ಲಿ ನೋಡ್ಬೋದು, ಇಷ್ಟು ಮೊಟ್ಟೆ ಆಗಿದೆ ಆಗಲೇ. ಎಲ್ಲ ಹಂಗೆ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ಆರಿಗೆ ಕುಂದಿರ್ಸೋಣ ಅಂತ ಹೇಳ್ಬಿಟ್ಟು. ಆರಿಗೆ ಕುಂದಿಸಿದ್ರು ಕೂಡ ಪ್ರಾಬ್ಲಮ್ ಫ್ರೆಂಡ್ಸ್. ನಿಜವಾಗ್ಲೂ ಹದ್ದುಗಳಂತೂ ಸಿಕ್ಕಾಬಟ್ಟೆ ಇದ್ದಾವೆ. ಎಲ್ಲ ಬಂದುಬಿಟ್ಟು ಮರಿಗಳನ್ನ ಎತ್ಕೊಂಡು ಹೋಗ್ಬಿಡ್ತವೆ. ಅದಕ್ಕೆ ಇನ್ನು ಏನು ಮಾಡಬೇಕು ಅಂತ ನಮ್ಮ ಮನೆಯವರು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಇವು ನಾಟಿ ಮೊಟ್ಟೆ, ಫಾರಮ್ ಮೊಟ್ಟೆ ಇವು. ಮೊನ್ನೆ ತಂದಿದ್ರು, ಜಾಸ್ತಿ ತಂದಿದ್ರು. ನೆನ್ನೆ ಎಲ್ಲ ಸ್ವಲ್ಪ ಆಮ್ಲೆಟು ಅದು ಇದು ಹಾಕ್ಕೊಟ್ಟೆ. ಖಾಲಿಯಾಗಿದ್ದೀವಿ. ಇನ್ನು 3 ಮೊಟ್ಟೆ ಇದ್ದಾವೆ. ಇನ್ನು ಮುಗೀತು ಆ ಗುಂಡೊಂದು. ಇವತ್ತಿಂದ ಅಂಗನವಾಡಿ ರಜಾ. ಇನ್ನು ಮೇ 10ರವರೆಗೂ ರಜಾ ಇದೆ ಅಂತ ಹೇಳಿದ್ದಾರೆ ಮೇಡಮ್ ಬಂದುಬಿಟ್ಟು. ಇನ್ನು ಮನೆಯಲ್ಲೇ ಇರ್ತಾನಲ್ವ, ಏನಾದರೂ ಮಾಡ್ಕೊಡೋದಕ್ಕೆ ಇನ್ಮೇಲೆ ತರಿಸಿಟ್ಕೋಬೇಕು ಮೊಟ್ಟೆನ. ಅದಕ್ಕೆ ಇವನ್ನಂತೂ ಸೇಫ್ಟಾಗಿ ಇಟ್ಟೋಗ್ಬೇಕು ನೈಟು. ಇಲ್ಲಾಂದರೆ ಇಲ್ಲಿ ಎಲ್ಲ ಎಳ್ದಾಡ್ಬಿಡ್ತಾವೆ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಟೈಟಾಗಿ ಮುಚ್ಚೋಗ್ತೀನಿ ನೈಟು. ಬೆಳಗ್ಗೆ ಬಂದ ತಕ್ಷಣ ತೆಗೆದುಬಿಡ್ತೀನಿ, ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳ್ಬಿಟ್ಟು. ಹಿಂಗಿರುತ್ತೆ ನೋಡಿ. ಹಸ್ರುಗಾಯಿ ಬಂದುಬಿಟ್ಟು ಎಲ್ಲ ಇಟ್ಟೋಗಿದ್ದೆ ಇದ್ದು ಅಂತ ಹೇಳ್ಬಿಟ್ಟು. ತುಂಬ ಇದ್ದು ಮುಚ್ಚೋಗಿದ್ರೆ ಎಲ್ಲ ತಿಂದಾಕ್ಬಿಟ್ಟಿದ್ದಾವೆ. ಸುಮ್ಮನೆ ಮತ್ತೆ ಯಾಕೆ ಇವನು ಯೂಸ್ ಮಾಡೋದು ಬೇಡ ಅಂತ ಹೇಳಿ ಇವಾಗ ಹೋಗಿ ಕಿತ್ಕೊಂಬರ್ಬೇಕು. ನೋಡೋಣ ಹೆಂಗಾಗುತ್ತೋ ಫ್ರೆಂಡ್ಸ್. ಇನ್ನು ಹೋಗ್ತಾ ಇದ್ದೀವಿ ಹಸ್ರುಗಾಯಿ ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವರು ಗುಂಡ ಸೀದಾಗಲೇ ಗಾಡಿಯಲ್ಲಿ ಗೇಟ್ ಹತ್ರ ಹೋಗ್ಬಿಟ್ರು. ಹತ್ರನೇ, ದೂರ ಏನಿಲ್ಲ. ಆಗ ಇಲ್ಲೇ ಕರೆಂಟ್ ಕಂಬ ಕಾಣಿಸ್ತಿದೆ ಅಲ್ವಾ, ಅಲ್ಲೇ ಅವರು ಹೊಲ ಇರೋದು. ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ ನಾನು ಬಂದು. ಇನ್ನು ಗುಂಡ ಇದ್ದಾನಲ್ವ, ಅದಕ್ಕೆ ಅವ್ರು ಬೈಕಲ್ಲಿ ಹೋದರು. ಇನ್ನು ಒಂದು ಚಿಕ್ಕದು ಕವರ್ ತೊಗೊಂಡಿದ್ದೀನಿ. ನೋಡಬೇಕು ಗಿಡ ಇದಾವೋ ಏನು ಕಿತ್ತಾಕಿದಾರೋ ಗೊತ್ತಿಲ್ಲ. ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ.
ಇನ್ನಂತೂ ಇಂತೂ 3 ಜನನೂ ಒಟ್ಟಿಗೆ ಹೋಗ್ತಾ ಇದ್ವಿ ಅವ್ರ ಹೊಲಕ್ಕೆ. ಇಲ್ಲಿ ಬಂದುಬಿಟ್ಟು ಮುಂಚೆ ರಾಗಿ ಕಡ್ಡಿ ಹಾಕಿದ್ರು. ರಾಗಿ ಕಡ್ಡಿ ಹಾಕಿರೋದನ್ನು ಲಾಸ್ಟಲ್ಲೆಲ್ಲ ಕಡ್ಡಿ ಎಲ್ಲ ಕೊಯ್ತಾರಲ್ಲ, ಆವಾಗ ಕೂಳಿ ಇರುತ್ತೆ ಅದು ಕೆಳಗಡೆ. ಇನ್ನು ಗುಂಡನ್ನ ಹುಷಾರಾಗಿ ನೋಡ್ಕೊಂಡು ಬಾರಪ್ಪ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಎತ್ಕೊತೀನಿ ಬಾರೋ ಅಂದರೆ ಇಲ್ಲ ನಾನು ನಡಿತೀನಿ ಅಂತ ಇದ್ದ. ಸರಿ ಅವರಪ್ಪ ಇದ್ಬಿಟ್ಟು ನಡ್ಕೊಂಬರಲಿ ಬಾ ಅಂತ ಹೇಳ್ಬಿಟ್ಟು ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಕೂಡ ಇದ್ದರು ಹೊಲದಲ್ಲಿ, ಆ ಅಂಕಲ್ ಮತ್ತು ಮಗನೋ ಯಾರೋ ಇಬ್ಬರಿದ್ರು. ಮತ್ತೆ ಕೇಳಿಬಿಟ್ಟು ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವೆಲ್ಲ ಅವರವೇ ಹತ್ತೆ ಗಿಡ, ಇನ್ನು ಮೊನ್ನೆ ಹಾಕಿದ್ದಾರೆ, ಆಗಲೇ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ. ಒಂದು ಸತಿ ಅವರು ಬೀಜ ಹಾಕ್ಬಿಟ್ಟು ಒಂದು ಸ್ವಲ್ಪ ದಿನಕ್ಕೆ ಮಳೆ ಬಂತು. ಮಳೆ ನೀರಿಗೇ ಭಾರಿ ಚೆನ್ನಾಗಿ ಉಟ್ಕೊಬಿಟ್ಟಿದ್ದಾವೆ. ಮತ್ತು ಡೈಲಿ ನೀರು ಕೂಡ ಬಿಡ್ತಾಯಿದ್ದಾರೆ, ಒಂದಿನ ಬಿಟ್ಟು ಒಂದಿನ. ಅವ್ರದ್ದು ಕೂಡ ಬೋರ್ವೆಲ್ ಅದೆಲ್ಲ ಇದೆ. ಈ ಕಡೆ ನಮಗೆ ಅಂದರೆ ಇನ್ನು ಸ್ವಲ್ಪ ದಿನ ಸ್ವಲ್ಪ ಚೆನ್ನಾಗಿ ಮಳೆ ಅದು ಇದು ಬಂದುಬಿಟ್ರಂತೂ ಇನ್ನು ಸುತ್ತಮುತ್ತ ಫುಲ್ಲು ಹೊಲದಲ್ಲೆಲ್ಲ ಬೆಳೆ ಇಟ್ಬಿಡ್ತಾರೆ. ಅವಾಗೇನು ಕೂಡ ಭಯ ಅನಿಸೋದಿಲ್ಲ, ಯಾವಾಗಲೂ ಕೂಡ ಇದ್ದೇ ಇರ್ತಾರೆ ಜನ. ಇದು ಅಷ್ಟೇ ತುಂಬ ಹತ್ರ ಆಗುತ್ತೆ ನಮಗೆ. ಅಲ್ಲಿ ಮನೆ ಮೇಲೆ, ಹೊಸ ಮನೆ ಮೇಲೆ ನಿಂತ್ಕೊಂಡ್ರೆ ಎಲ್ಲ ಕೂಡ ಕಾಣಿಸುತ್ತೆ. ಇಲ್ಲಿ ಯಾರಾದರೂ ಕೆಲಸ ಮಾಡಿದ್ರೂ ಕೂಡ ಕಾಣಿಸ್ತಾ ಇರ್ತಾರೆ ಜನ ನಮಗೆ. ಅಷ್ಟು ಸೇಫ್ಟಿ ಇದೆ, ಏನು ತೊಂದರೆ ಇಲ್ಲ. ಇನ್ನು ಮಳೆ ಬಂದ್ರಂತೂ ಎಲ್ಲರೂ ಕೂಡ ಅಕ್ಕಪಕ್ಕ ಹೊಲಗಳಲ್ಲೆಲ್ಲ ಬಿತ್ತೋದು, ಇಲ್ಲ ರಾಗಿ ಹಾಕೋದು, ಉಳ್ಳಿ ಹಾಕೋದು, ಅವ್ರವ್ರಿಗೆ ಬೆಳೆಗೆ ಏನೇನು ಹಾಕ್ಬೇಕು ಅನ್ಸುತ್ತೋ ಅದೆಲ್ಲ ಕೂಡ ಹಾಕ್ತಾ ಇರ್ತಾರೆ. ಇನ್ನು ಲಾಸ್ಟ್ಗೆ ಹೋಗ್ಬಿಟ್ಟು ಇನ್ನು ಆಸರ್ಗಾಯಿ ಎಲ್ಲ ಕಿತ್ಕೊಂಡು ಒಂದು ಸ್ವಲ್ಪ ಬೆಂಡೆಕಾಯಿ ಇತ್ತು, ಹಾಗೆ ಬೆಂಡೆಕಾಯಿ ಕೂಡ ಕಿತ್ಕೊಂಡು ಬಂದ್ವಿ. ಹೊಸತಿ ನಮ್ಮ ಮನೆಯವ್ರು ಕಿತ್ಕೊಬಂದಿದ್ದು ಫುಲ್ಲು ಎಳೆ ಬಂದರೆ ಸಿಕ್ಕಾಪಟ್ಟೆ ಎಳೆ ಹಸ್ರುಗಾಯಿ. ಅಸಲು ಖಾರನೇ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ನಾನು ನೋಡ್ಕೊಂಡು ಸ್ವಲ್ಪ ಬಳ್ತಿರವೆಲ್ಲ ಕಿತ್ಕೊಬಂದೆ. ಏನಿಲ್ಲ ಅಂದರೆ 1 kg ಮೇಲೆ ಇದ್ದು ಅನಿಸುತ್ತೆ, ಅಷ್ಟೊಂದು ಕಿತ್ಕೊಬಂದೆ. ಇವಾಗಂತೂ ರೇಟೆಲ್ಲ ಕಡಿಮೆ ಆಗಿದೆ ಫ್ರೆಂಡ್ಸ್. ಪಾಪ ಟೊಮೊಟೊ ಮತ್ತು ಈರುಳ್ಳಿ, ಬೀಟ್ರೋಟ್ ಎಲ್ಲ ಪ್ರತಿಯೊಂದು ಐಟಮ್ ಕೂಡ ಫುಲ್ಲು ಕಡಿಮೆ ಆಗಿಬಿಟ್ಟಿದೆ. ರೈತರಂತೂ ಬೆಳೆದು ತುಂಬ ಲಾಸ್ ಆಗಿಬಿಟ್ಟಿದ್ದಾರೆ ಇವಾಗಂತೂ. ಅಷ್ಟು ಕಡಿಮೆ ಆಗಿಬಿಟ್ಟಿದೆ ರೇಟೆಲ್ಲ ಕೂಡ. ಅದಕ್ಕೆ ಇನ್ನು ಇದು ಕೂಡ ಲಾಸ್ಟ್ನೇ ಬಿಡಮ್ಮ, ಕಿತ್ಕೊಂಡು ಹೋಗು, ಇನ್ನು ಎಲ್ಲ ಇದು ರೋಡ್ ಹೊಡೆಸ್ಬಿಡ್ತೀವಿ, ರೇಟು ಇಲ್ಲ ಏನಿಲ್ಲ ಅಂತ ಹೇಳ್ತಾಯಿದ್ರು. ಇನ್ನು ಎಷ್ಟೊತ್ತಿಗೆ ಕಿತ್ಕೊಬರೋಕ್ಕಾಗುತ್ತೆ ಹೇಳಿ. ಅದಕ್ಕೆ ಸುಮ್ಮನೆ ಎಷ್ಟು ಬೇಕಷ್ಟು ಕಿತ್ಕೊಂಡು ಬಂದೆ. ಇನ್ನು ಬಂದ ತಕ್ಷಣ ಇವತ್ತು ಬೇಗ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಉಪ್ಪಿಟ್ಟಿಗೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಇವಾಗ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒನ್ ಟೈಮ್ ಬಿಸಿ ತಿನ್ಬೋದು. ಇನ್ನು ಮಧ್ಯಾಹ್ನಕ್ಕೆಲ್ಲ ತಿನ್ನೋದಿಲ್ಲ, ಇನ್ನು ಒನ್ ಟೈಮ್ಗೆ ಅಷ್ಟೇ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಶೇಂಗಾ ಬೀಜ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಇನ್ನು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಬಿಟ್ಟು ಮುಂಚೆನೇ ನಾನು ರವೆ ಎಲ್ಲ ಹುರಿದಿಟ್ಟಿದ್ದೆ. ನಾವು ರವೆ ಹುರಿಯೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಉಪ್ಪಿಟ್ಟು. ನಾವು ಎಷ್ಟು ಚೆನ್ನಾಗಿ ರವೆ ಹುರಿತೀವೋ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಮಾತ್ರ ಒಂಥರ ಗಮ್ಮನ ಸ್ಮೆಲ್ ಬರ್ತಿರುತ್ತೆ. ನಾನು ಅಷ್ಟೇ ಚೆನ್ನಾಗಿ ಹುರಿತೀನಿ, ಕಲರ್ ಚೇಂಜ್ ಆಗೋವರೆಗೂ ನಾನು ರವೆನ ಹುರಿತಾ ಇರ್ತೀನಿ. ಇನ್ನು ಹುರಿದ್ಬಿಟ್ಟು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇವಾಗೆಲ್ಲ ಕೂಡ ಹಾಕ್ಬಿಟ್ಟು ಇವಾಗ ನೀರು ಹಾಕ್ತಾಯಿದ್ದೀನಿ. ನಾನಂತೂ ಕೊಲತೆಯಲ್ಲಿ ಮಾಡೋದಿಲ್ಲ ಉಪ್ಪಿಟ್ಟು, ಯಾವಾಗಲೂ ಅಷ್ಟೇ, ತುಂಬ ವರ್ಷದಿಂದನೂ ಅಷ್ಟೇ. ನನಗೆ ನೆನಪೇ ಇಲ್ಲ ನಾನು ಯಾವಾಗ ಕೊಲತೆಯಲ್ಲಿ ಮಾಡಿದ್ದೀನಿ ಅನ್ನೋದು, ಅಷ್ಟು ಅಪರೂಪ. ನಾನು ಮಾಡೋದಿಲ್ಲ, ನನಗೆ ಅಂದಾಜಿಗೆ ಸರಿ ನಾನು ನೀರು ಹಾಕ್ತೀನಿ. ಮತ್ತು ರವೆ ಕೂಡ ಇಷ್ಟೇ ಇರುತ್ತೆ ಅಂತಲೂ ಕೂಡ ನಾನು ನೋಡೋದಿಲ್ಲ. ಎಷ್ಟು ಬೇಕೋ ಅಷ್ಟು ತೊಗೊಂಡು ಹುರ್ಕೊಂಬಿಟ್ಟು ಎಷ್ಟು ನೀರು ಆಗುತ್ತೋ ಅಷ್ಟು ನೀರು ಹಾಕ್ತೀನಿ. ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸತಿನೂ ನನಗೆ ಉಪ್ಪಿಟ್ಟು ಅನ್ನೋದು ಗಟ್ಟಿ ಆಗಲಿ ಇಲ್ಲ ಜಾಸ್ತಿ ತೆಳುವಾಗಲಿ ಆ ಥರ ಎಲ್ಲ ಏನೂ ಬರೋದಿಲ್ಲ. ಕರೆಕ್ಟಾಗಿ ಬರುತ್ತೆ. ನಾವು ಹಾಕೋದ್ರ ಮೇಲೆ ಕೂಡ ಡಿಪೆಂಡ್, ಅಂದರೆ ಅದ್ರ ಮೇಲೆ ಕೂಡ ನಮ್ಗೆ ಇದಿರುತ್ತೆ, ಎಷ್ಟು ನೀರು ಹಾಕಬೇಕು ಏನಂತೇಳ್ಬಿಟ್ಟು. ಕೆಲವರೆಲ್ಲ ಕೊಲತೆಯಲ್ಲಿ ಹಾಕ್ತಾರೆ, ನಾನಂತೂ ಸುಮ್ಮನೆ ಹಾಕ್ತಾಯಿರ್ತೀನಿ ಅಂದಾಜಿಗೆ ಸರಿಯಾಗಿ. ಆದರೂ ಕೂಡ ಚೆನ್ನಾಗಾಗುತ್ತೆ. ಅದು ಒಂದು ಸತಿ ನಮಗೆ ಅಭ್ಯಾಸ ಆಗಿಬಿಟ್ರೆ ಅದೇ ಅಭ್ಯಾಸ ಇರುತ್ತೆ. ನಾನಂತೂ ಉಪ್ಪಿಟ್ಟನ್ನ ಸ್ವಲ್ಪ ಮೆತ್ತಿಗೆ ಮಾಡ್ಕೊತೀನಿ, ಜಾಸ್ತಿ ಉದುರಾಗಂತೂ ಮಾಡ್ಕೊಳ್ಳೋದಿಲ್ಲ ನಾನು ಯಾವಾಗಲೂ ಅಷ್ಟೇ. ಇನ್ನು ಉಪ್ಪಿಟ್ಟು ಕೂಡ ಆಯಿತು. ಇನ್ನು ಉಪ್ಪಿಟ್ಟೆಲ್ಲ ಮಾಡಿಬಿಟ್ಟು ಇನ್ನು ಅಷ್ಟರಲ್ಲಿ ದನು ಕೂಡ ಬಂದುಬಿಟ್ಟ. ಇನ್ನು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಇನ್ನು ಮಂಜಣ್ಣನ ದನನ ಕರ್ಕೊಬಂದಿದ್ರು. ಇನ್ನು ಬಂದುಬಿಟ್ಟಿದ್ದಾನೆ, ನೋಡಿದ ತಕ್ಷಣವೇ ಹತ್ಕೊಂಡು. ನೆನ್ನೆ ಕೂಡ ಬಂದಿದ್ದ, ಇವತ್ತು ಕೂಡ ಬಂದಿದ್ದಾನೆ. ಇವತ್ತು 1ನೇ ತಾರೀಕು ಏಪ್ರಿಲ್ 1 ಇವತ್ತು. ಇನ್ನು ಇವತ್ತಿಂದ ರಜಾ ಇದೆ, ತುಂಬ ದಿನ ರಜಾ ಇದೆ. ಇನ್ನು ಮೇ 10ವರೆಗೂ ಕೂಡ ರಜಾ ಅಂತೆ ಮಕ್ಕಳಿಗೆ. ಹಾಗಾಗಿ ಇನ್ನು ಅಲ್ಲಿ ಇಲ್ಲಿ ಆಟಾಡ್ಕೊಂಡು ಆರಾಮಾಗಿರ್ತಾರೆ. ಇನ್ನು ಊಟ ಕೂಡ ಮಾಡಿ ಬಂದಿರಲಿಲ್ಲ ಅಂತ ಹಂಗೆ ಬಂದಿದ್ದಂತೆ ಅವನು. ಇನ್ನು ಪವಿತ್ರ ಬಾಕ್ಸ್ಗೆ ಇವತ್ತು ದೋಸೆ ಚಟ್ನಿ ಹಾಕಿ ಕಳಿಸಿದ್ಲು. ಅಲ್ಲಿ ಊಟ ಮಾಡಿರಲಿಲ್ಲಲ್ವ, ಅದಕ್ಕೆ ಇಲ್ಲಿಗೆ ಊಟ ಮಾಡ್ತಾನೇನು ಅಂತೇಳ್ಬಿಟ್ಟು, ಇನ್ನು ಕಲ್ಯಾಣ ಕೂಡ ಇರ್ತಾನಲ್ವ, ಇನ್ನು ಅವನಿಗೋಸ್ಕರ ಕೂಡ ಹಾಕಿ ಕಳಿಸಿದ್ಲು. ಇನ್ನು ಅವರಿಬ್ಬರು ದೋಸೆ ಚಟ್ನಿ ತಿಂತಾಯಿದ್ದಾರೆ. ಉಪ್ಪಿಟ್ಟು ಹಾಕ್ಕೊಡೋಣ ಅಂತಂದರೆ ಬೇಡ ಆಮೇಲೆ ತಿಂತೀವಿ ಅಂತಂದರು.
ಇನ್ನು ಕಲ್ಯಾಣನಿಗೂ ಅಷ್ಟೇ ದೋಸೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಚಟ್ನಿ ದೋಸೆ, ಆ ಚಟ್ನಿ ಅಂತೂ ಇನ್ನೂ ಇಷ್ಟ ಬಿಡಿ ಅವನಿಗೆ. ಅದಕ್ಕೆ ಇನ್ನು ಅವರಿಬ್ಬರಿಗೆ ಚಟ್ನಿ ದೋಸೆ ಹಾಕ್ಕೊಟ್ಬಿಟ್ಟು ಇನ್ನು ನಾನು ನಮ್ಮ ಮನೆಯವರು ಕೂಡ ಇನ್ನು ಉಪ್ಪಿಟ್ಟು ಹಾಕ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ದೀವಿ. ಮಂಜಣ್ಣನ ಕರೆದೆ, ಇಲ್ಲ ತಿನ್ಕೊಂಬಂದೆ ನಾನು ಅಂತ ಅಂದರು. ಸರಿ ಬೇಡಿ ಅಂತ ಹೇಳ್ಬಿಟ್ಟು ಇನ್ನು ನಾವೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಇನ್ನು ಬೇಸಿಗೆ ಬಂದಾಗ ಮಕ್ಳಿಗೆ ರಜೆ ಇದ್ರಂತೂ ತುಂಬ ಹುಷಾರಾಗಿ ನೋಡ್ಕೋಬೇಕು. ನಮ್ಮ ಮೈ ತುಂಬ ಕಣ್ಣಿದ್ರೂ ಸಾಲದು, ಅಷ್ಟು ಮಕ್ಕಳ ಬಗ್ಗೆ ಕೇರ್ ತೊಗೋಬೇಕು. ಇವಾಗ ಅಲ್ಲೂ ಇಲ್ಲಿ ನೋಡ್ತಾ ಇದ್ರಿ ಎಷ್ಟು ಭಯಂಕರ ಅನ್ನಿಸ್ತಾ ಇದೆ ಗೊತ್ತಾ. ಇವಾಗಂತೂ ಇರೋ ಸಿಚುವೇಷನಲ್ಲಿ ಮಕ್ಕಳಿಗೆ ಎಲ್ಲಿಗೂ ಕೂಡ ಕಳ್ಸೋದಕ್ಕೆ ಹಿಂದೆ ಮುಂದಾದಂಗೆ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್, ಎಲ್ಲಾದರೂ ಕೂಡ ಸಿಲಿಂಡ್ರುಗಳು ಸಿಗ್ತಾಯಿಲ್ಲ, ಏನೇ ಇಲ್ಲ. ನಾವು ಬೇಯಿಸ್ಕೊಂಡು ತಿನ್ನೋದೇ ಒಂದು ಇದು. ಇನ್ನು ಇವ್ರಿಗೆ ನೆಲ್ಲಿ ಬೇಯಿಸಾಕ್ತಾರಪ್ಪ ರಜೆ ಕಳಿಸಿದ್ರೆ ಅನ್ನೋ ಅಷ್ಟು ನಮಗೆ ಇದಾಗ್ತಾ ಇರುತ್ತೆ. ಇನ್ನು ಎಲ್ಲರದ್ದು ಊಟ ಆಯಿತು, ಅವರೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ನಿಜವಾಗ್ಲೂ ನನಗಂತೂ ಒಂಥರ ಭಯ ಅನ್ನಿಸ್ತಾ ಇತ್ತು. ಬಿಡಿ ನಮ್ಮ ಮನೆಯವರು ಮತ್ತು ಮಂಜಣ್ಣವರೆಲ್ಲ ಇರ್ತಾರೆ ಅಂದ್ಕೊಳ್ಳಿ, ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಉರಿತಾ ಇದೆ. ಆದರೂ ಕೂಡ ಈ ಕಲ್ಲಲ್ಲಿ ಮುಳ್ಳಲ್ಲಿ ಸುಮ್ಮನೆ ಬಂದು ಸುತ್ತಾ ಇದ್ರು ತೋಟನೆಲ್ಲ ಕೂಡ. ಅದಕ್ಕೆ ಬಂದುಬಿಟ್ಟು ಇವಾಗ ಟವಲ್ಗಳು ತೊಗೊಬಂದಿದ್ದೀನಿ. ಅಟ್ಲೀಸ್ಟ್ ಟವಲ್ಗಳಾದರೂ ಹಾಕ್ಕೊಂಡು ನೆಳ್ಳಗಿರು ಅಂತ ಹೇಳ್ಬಿಟ್ಟು. ಅಷ್ಟು ಬಿಸಿಲಿದೆ, ಸುಡೋ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಕೂಡ ಮನೆ ಹತ್ರ ಇರ್ತಾ ಇರಲಿಲ್ಲ. ಸುಮ್ಮನೆ ಎದ್ದು ಓಡ್ತಾಯಿದ್ರು. ಅವರು ಅಲ್ಲಿ ಪೈಪ್ಲೈನ್ ಎಲ್ಲ ಇದು ಮಾಡ್ತಾಯಿದ್ರು. ವಾಲುಗಳೆಲ್ಲ ಸ್ವಲ್ಪ ಬಿಸಿಲಿಗೆಲ್ಲ ಒಣಗಿಬಿಟ್ಟು ಎಲ್ಲ ಬಿರುಕ್ಬಿಟ್ಟು ಮತ್ತೆ ಒಡೆದೋಗಿದ್ವು. ಎಲ್ಲೆಲ್ಲೆಲ್ಲ ಒಡೆದೋಗಿದ್ದಾವನ್ನ ಅಂತೆಲ್ಲ ನೋಡಿಬಿಟ್ಟು ಇನ್ನೆಲ್ಲ ಕೂಡ ರೆಡಿ ಮಾಡ್ತಾಯಿದ್ರು. ಅಲ್ಲಿಗೆಲ್ಲ ಹೋಗ್ಬಿಟ್ಟು ಬಿಸಿಲಾಗೆ ಸುಮ್ಮನೆ ಸುತ್ತಾಯಿದ್ರು. ಇನ್ನು ಕರ್ಕೊಬಂದು ಮನೆ ಹತ್ರ ಬಿಟ್ಟಂಗೆಲ್ಲ ಓಡಿ ಹೋಗ್ತಾಯಿದ್ರು. ಅಷ್ಟು ಇದು ಮಾಡ್ತಾಯಿದ್ರು ಇವತ್ತು. ಇನ್ನು ಅವ್ರ ಕೆಲಸ ಎಲ್ಲ ಅವ್ರು ಮಾಡ್ಕೊತಾ ಇದ್ರು. ಇನ್ನು ಪಾತ್ರೆ ಕೂಡ ಹಂಗೆ ಇದ್ವು. ಇನ್ನು ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮಧ್ಯಾಹ್ನಕ್ಕೆ ಅನ್ನ ಮಾಡಿದೆ. ಬಿಸಿ ಅನ್ನ ಮಾಡಿಬಿಟ್ಟು ಇನ್ನು ಬೇಳೆ, ಟೊಮೊಟೊ, ಹಸಿರುಗಾಯಿ ಎಲ್ಲ ಹಾಕ್ಬಿಟ್ಟು ಇನ್ನು ಗಟ್ಟಿಯಾಗಿ ಪಪ್ಪು ಮಾಡಿದೆ, ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಇನ್ನು ಬೆಳಗ್ಗೆದು ಉಪ್ಪಿಟ್ಟು ಕೂಡ ಇತ್ತು ಸ್ವಲ್ಪ. ಇನ್ನು ಉಪ್ಪಿಟ್ಟಿನೇನು ಅವರು ತುಂಬ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಆಗಲೆಲ್ಲ ನೀರು ಕುಡಿಯೋಕ್ಕೆ ಇದೆಲ್ಲಿ ಬರ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಬಿಸಿ ಅನ್ನ ಮಾಡಿಬಿಟ್ಟು ಇನ್ನು ಸಾಂಬಾರು ಮಾಡಿದೆ. ಹೆಂಗೋ ಸಂಜೆ ಕೂಡ ನಮ್ಗೆ ಆಗುತ್ತಲ್ಲ ಅಂತ ಹೇಳಿ ಸಾಂಬಾರಿದ್ದರೆ ಸ್ವಲ್ಪ ಬಿಸಿದ ಮುದ್ದೆ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇನ್ನು ಪಪ್ಪು ಕೂಡ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ. ಇನ್ನು ಬಿಸಿ ಅನ್ನ ಮಾಡಿದೆ. ಇನ್ನು ಅವರಷ್ಟೇ ಮಧ್ಯಾಹ್ನಕ್ಕೆ ಲೈಟಾಗಿ ಊಟ ಮಾಡ್ತಾರೆ, ಜಾಸ್ತಿ ಕೂಡ ಊಟ ಮಾಡಲ್ಲ. ಅಷ್ಟು ನೀರು ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಕಾಲು ಭಾಗ ಊಟ ಮಾಡಿದ್ರೆ ಮುಕ್ಕಾಲು ಭಾಗ ಬರೀ ನೀರೇನೇ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಇನ್ನು ಊಟ ಎಲ್ಲ ಸೇರುತ್ತೆ ಹೇಳಿ, ಅದಕ್ಕೆ ಇನ್ನು ಸ್ವಲ್ಪ ನೋಡ್ಕೊಂಬಿಟ್ಟು ಇನ್ನು ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ಹೊರಗಡೆ ಆಟ ಆಡ್ಕೊತಾ ಇದ್ರು. ಇನ್ನು ಅವ್ರನ್ನೂ ಕೂಡ ನೋಡ್ಕೊಂಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಒಂದು ಸತಿ ಏನಾದರೂ ಸಾಂಬಾರು ಮಾಡಿಟ್ಬಿಟ್ರೆ ಟೆನ್ಷನ್ ಇರೋಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಆಗುತ್ತೆ. ಈ ಥರ ಇವಾಗ ಮಧ್ಯಾಹ್ನ ಮಾಡಿದ್ದೀನ ಮತ್ತು ಸಂಜೆಗೂ ಆಗುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ಚೆನ್ನಾಗಿದ್ದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಮುದ್ದೆನೋ ಇಲ್ಲ ಏನಾದರೂ ಅನ್ನನೋ ಮಾಡ್ಕೋಬೋದು. ಹಂಗೆ ಸ್ವಲ್ಪ ನೋಡ್ಕೊಂಬಿಟ್ಟು ಇನ್ನು ಮಾಡ್ತೀವಿ. ಇದು ಬಂದುಬಿಟ್ಟು ಇನ್ನು ಸಂಜೆ ಆಯಿತು. ಇನ್ನು ಕೆಲಸ ಎಲ್ಲ ಮುಗಿಸಿ ಇವಾಗ ಲಾಸ್ಟಲ್ಲಿ ವೈರಿಂಗ್ ಮಾಡ್ತಾಯಿದ್ದಾರೆ. ಕರೆಂಟ್ ವೈರೆಲ್ಲ ಕೂಡ ಫುಲ್ಲು ತುಂಡಾಗಿ ಹೋಗಿತ್ತು. ಎಲ್ಲೆಂದ್ರಲ್ಲೇ ಟೇಪೆಲ್ಲ ಸುತ್ತಬಿಟ್ಟು ತುಂಬ ಇದಾಗ್ಬಿಟ್ಟಿತ್ತು. ಅದಕ್ಕೆ ಹೊಸ ವೈರೆಲ್ಲ ತರಿಸ್ಬಿಟ್ಟು ಅದನ್ನು ಕೂಡ ಲೈನೆಲ್ಲ ತೆಗೆಸಿ ಅದನ್ನು ಕೂಡ ಕೆಲಸ ಮಾಡಿಸ್ತಾ ಇದ್ದಾರೆ. ಇನ್ನು ಮಕ್ಕಳು ಕೂಡ ಸ್ನಾನ ಮಾಡಿಸಿದ್ದೆ. ಇನ್ನು ನೋಡೋಕ್ಕಾಗ್ತಾ ಇರಲಿಲ್ಲ, ಅವ್ರನ್ನ ಅಷ್ಟು ಇದಾಗ್ಬಿಟ್ಟಿದ್ರು. ಇನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೀನಿ. ಆದರೂ ಕೂಡ ಸುಮ್ಮನೆ ಇನ್ನೂ ಓಡ್ತಾಯಿದ್ರು. ಇನ್ನು ಏನಾದರೂ ಮಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿಬಿಟ್ಟಿದೆ, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ. ಆದರೂ ಕೂಡ ಎಲ್ಲರಿದ್ರಲ್ವ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋಣ ಅಂತ ಹೇಳಿ ನಾ ಒಂದು ಕಣ್ಣಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಇಲ್ಲೇ ಮನೆ ಹತ್ರನೇ ಆಟ ಆಡ್ಕೊಳ್ಳಿ ಅಂತ ಹೇಳಿ. ಇದೆಲ್ಲ ಕೂಡ ವೈರೆಲ್ಲ ಫುಲ್ಲು ಚೇಂಜ್ ಮಾಡಿಬಿಟ್ಟು ಇನ್ನು ಹೊಸ ಬಲ್ಪ್ಗಳು ಅವೆಲ್ಲ ತಂದುಬಿಟ್ಟು ಫುಲ್ಲು ಟೋಟಲಿ ಕೂಡ ಕರೆಂಟಿನ ಕೆಲಸ ಕೂಡ ಇವತ್ತು ಮುಗೀತು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.